ಜಾತಿ ನಿಂದನೆ ಪ್ರಕರಣ ಭ್ರಷ್ಟಾಚಾರ ಪ್ರಕರಣದಲ್ಲಿ ಬಿಜೆಪಿಯ ಎಂಎಲ್ಎ ಮುನಿರತ್ನ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಕೇವಲ ಜಾತಿ ನಿಂದನೆ ಭ್ರಷ್ಟಾಚಾರ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ರು. ಈಗ ಅವರ ಮೇಲೆ ಮತ್ತೊಂದು ಕೇಸ್ ದಾಖಲಾಗಿದೆ, ಅದು ರೇಪ್ ಕೇಸ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ರಾಜ್ಯ ರಾಜಕೀಯದಲ್ಲಿ ಮತ್ತೊಬ್ಬ ಪ್ರಜ್ವಲ್ ರೇವಣ್ಣ, ಮಾಜಿ ಸಚಿವ, ಬಿಜೆಪಿ ಶಾಸಕ ಮುನಿರತ್ನ ಅತ್ಯಾಚಾರಿನ. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ. ಮುನಿರತ್ನ ವಿರುದ್ಧ ರೇಪ್ ಕೇಸ್ ದಾಖಲಿಸಿದ್ದಾರೆ ಓರ್ವ ಮಹಿಳೆ. ರಾಮನಗರ ಕಗ್ಗಲೀಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಗ್ಗಲೀಪುರದ ಖಾಸಗಿ ರೆಸಾರ್ಟ್ನಲ್ಲಿ ಅತ್ಯಾಚಾರ ಮಾಡಿದ್ದ. ಪಾಲಿಕೆ ಸದಸ್ಯೆ ಮಾಡ್ತೀನಿ ಅಂತ ಹೇಳಿ ಅತ್ಯಾಚಾರ ಎಸಗಿದ್ರು. ಒಂದಲ್ಲ ಎರಡಲ್ಲ, ಪದೇ ಪದೇ ಮಹಿಳೆಯ ಮೇಲೆ ರೇಪ್ ಮಾಡಿದಾರಂತೆ. ಮುನಿಯ ಕಾಮಕಾಟ, ಅಕ್ಷರಶಃ ಮಹಿಳೆ ನಲುಗಿ ಹೋಗಿದ್ದಾರೆ. ಮುನಿರತ್ನ ಅವರ ವಿರುದ್ಧ ಕೇಸ್ಗಳು ದಾಖಲಾಗಿದ್ದಾವೆ. ಹಾಗಾದ್ರೆ ಆ ಕೇಸ್ಗಳು ಯಾವ್ಯಾವು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಅದಕ್ಕಿಂತ ಮೊದಲು ಪ್ರಜ್ವಲ್ ರೇವಣ್ಣ ಕಾಮಕೇಳಿ ಅಥವಾ ಪ್ರಜ್ವಲ್ ರೇವಣ್ಣ ಪ್ರಕರಣ ಆದ ನಂತರ ಈ ರಾಜಕಾರಣಿಗಳನ್ನ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಹೆಣ್ಣು ಮಕ್ಕಳನ್ನ ಇಷ್ಟು ತುಚ್ಛವಾಗಿ ಇವರು ಬಳಸಿಕೊಳ್ತಾರ? ಹೆಣ್ಣು ಮಕ್ಕಳು ಅಂತ ಅಂದ್ರೆ ಗೌರವನೇ ಇಲ್ವಾ ಅನ್ನೋ ಪ್ರಶ್ನೆ ಮೂಡುತ್ತೆ ಸಹಜವಾಗಿ. ಪ್ರಜ್ವಲ್ ರೇವಣ್ಣ ಸಾವಿರಾರು ಹೆಣ್ಣು ಮಕ್ಕಳ ಜೀವನವನ್ನ ಹಾಳು ಮಾಡಿದ್ದಾನೆ ಅನ್ನೋ ಆರೋಪ ಇದೆ. ಮತ್ತೊಂದು ಕಡೆ ಈಗ ಮುನಿರತ್ನ ಅವರು ಅಧಿಕಾರದ ಆಸೆಯನ್ನ ತೋರಿಸಿ ಓರ್ವ ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ ಎಸಗಿದ್ದಾರೆ. ಈ ಆರೋಪವನ್ನ ನಾವು ಮಾಡ್ತಾ ಇರೋದಲ್ಲ, ಅತ್ಯಾಚಾರಕ್ಕೆ ಒಳಗಾಗಿರುವಂತ ಮಹಿಳೆನೇ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮುನಿರತ್ನ ಅವರ ಮೇಲೆ. ಈಗಾಗಲೇ ಜಾತಿ ನಿಂದನೆ ಪ್ರಕರಣದ ಅಡಿ ಅವರ ಮೇಲೆ ಕೇಸ್ ದಾಖಲಾಗಿದೆ, ಅರೆಸ್ಟ್ ಆಗಿದ್ದಾರೆ. ಇದೆಲ್ಲದರ ನಡುವೆ ಈಗ ಮತ್ತೊಂದು ಪ್ರಕರಣ, ಮತ್ತೊಂದು ಕೇಸ್, ರೇಪ್ ಕೇಸ್ ದಾಖಲಾಗಿದೆ. ಹಾಗಾದ್ರೆ ಯಾವ್ಯಾವ ಕೇಸ್ಗಳು ಮುನಿರತ್ನ ಅವರ ಮೇಲೆ ದಾಖಲಾಗಿವೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಮೊದಲಿಗೆ 354A ಲೈಂಗಿಕ ದೌರ್ಜನ್ಯದ ಅಡಿ ಕೇಸ್ ದಾಖಲಾಗಿದೆ. 354C ಮಹಿಳೆಯರ ಇಚ್ಛೆಗೆ ವಿರುದ್ಧವಾಗಿ ಚಿತ್ರೀಕರಣ ಮಾಡಲಾಗಿದೆ ಅನ್ನೋ ಆರೋಪವೂ ಕೂಡ, ಕೇಸ್ ಕೂಡ ದಾಖಲಾಗಿದೆ. 376N ಸರ್ಕಾರಿ ಸೇವಕನಿಂದ ಅತ್ಯಾಚಾರ, ಸರ್ಕಾರಿ ಸೇವಕನಾಗಿ ಈತ ಅತ್ಯಾಚಾರ ಮಾಡಿದ್ದಾನೆ. ಹಾಗಾಗಿನೇ 376N ಅಡಿ ಕೇಸ್ ದಾಖಲಾಗಿದೆ. ಇನ್ನು 506 ಅಂದ್ರೆ ಜೀವ ಬೆದರಿಕೆ ಹಾಕಿರೋದು, ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಕೇಸ್ ದಾಖಲಾಗಿದೆ. 504 ಉದ್ದೇಶಪೂರ್ವಕವಾಗಿ ನಿಂದಿಸಿದ್ದಾರೆ ಮುನಿರತ್ನ, ಈ ಕೇಸ್ ಕೂಡ ದಾಖಲಾಗಿದೆ. 120B ಅಪರಾಧಿಕ ಒಳಸಂಚು ಮಾಡಿದ ಆರೋಪವೂ ಕೂಡ ಇದೆ. ಹಾಗಾಗಿ ಕೇಸ್ ದಾಖಲಾಗಿದೆ 120B ಅಡಿಯಲ್ಲಿ. ಇನ್ನು 149 ಕಾನೂನು ಬಾಹಿರ ಸಭೆಗಳನ್ನ ಇವರು ಮಾಡಿದ್ದಾರೆ, ಈ ಆರೋಪವೂ ಕೂಡ ಇದೆ, ಕೇಸ್ ದಾಖಲಾಗಿದೆ. 406 ನಂಬಿಕೆ ದ್ರೋಹ, ನಂಬಿಕೆ ಹುಟ್ಟಿಸಿ ಮೋಸ ಮಾಡಿರೋದು. ಇಲ್ಲಿ ಕಾರ್ಪೊರೇಟರ್ ಮಾಡ್ತೀನಿ ನಿನ್ನನ್ನ ಅಂತ ಹೇಳಿ ಆಮಿಷವಡ್ಡಿ ಆ ಮಹಿಳೆಯನ್ನ ಕರೆಸಿಕೊಂಡು ನಿರಂತರವಾಗಿ ಆಕೆಯ ಮೇಲೆ ಮೃಗದ ರೀತಿಯಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಮುನಿರತ್ನ. ಈ ಆರೋಪವನ್ನ ಆ ಮಹಿಳೆಯೇ ಮಾಡಿದ್ದಾರೆ. ಹಾಗಾಗಿ ನಂಬಿಕೆ ದ್ರೋಹ 406 ದಾಖಲಾಗಿರುವುದು ಕೇಸ್. 384 ಸುಲಿಗೆ ಮಾಡಿದ್ದಾರೆ, ಮುನಿರತ್ನ ಅವರು ಸುಲಿಗೆ ಮಾಡಿದ್ದಾರೆ ಅಂತ ಹೇಳಿ ಕೇಸ್ ದಾಖಲಾಗಿದೆ. 308 ಹತ್ಯೆ ಮಾಡಲು ಪ್ರಯತ್ನವನ್ನ ಪಟ್ಟಿದ್ದಾರೆ. ಈ ವಿಚಾರವನ್ನ ಯಾರಾದರ ಮುಂದೆ ಯಾರಿಗಾದ್ರೂ ಹೇಳಿಬಿಟ್ರೆ ನಿನ್ನನ್ನ ಬಿಡಲ್ಲ, ಸುಮ್ಮನೆ ಕೊಲೆ ಮಾಡಬಿಡ್ತೀನಿ ಅಂತ ಹೇಳಿ ಅವರು ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಹೇಳಿ ಆ ಮಹಿಳೆ ಕೇಸ್ ಅಂದ್ರೆ ಈ ಒಂದು ಕಂಪ್ಲೇಂಟ್ ಕಾಪಿಯಲ್ಲಿ ಉಲ್ಲೇಖ ಆಗಿರೋದು. ಹಾಗಾಗಿನೇ 308 ಕೇಸ್ ದಾಖಲಾಗಿದೆ.
ಇನ್ನು IT ಆಕ್ಟ್ 6666 IT ಆಕ್ಟ್ ಕೂಡ ದಾಖಲಾಗಿದೆ. ಅಂದರೆ ಮುನಿರತ್ನ ಅವರು ಹೊರಗಡೆ ಬರೋದು ಬಹಳ ಕಷ್ಟ ಇದೆ. ಎಲ್ಲೋ ಒಂದು ಕಡೆ ಅವರು ಬೇಲ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು, ಆದರೆ ಬೇಲ್ ಸಿಗುತ್ತೆ ಅಂತಾನೆ ಹೇಳಲಾಗ್ತಾ ಇತ್ತು. ಇದರ ಮಧ್ಯೆ ಈಗ ರೇಪ್ ಕೇಸ್ ಕೂಡ ದಾಖಲಾಗಿದೆ ಮುನಿರತ್ನ ಅವರ ವಿರುದ್ಧ. ಹಾಗಾಗಿ ಬೇಲ್ ಸಿಗೋದು ಆಲ್ಮೋಸ್ಟ್ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ನೋಡಿ, ಎಂತೆಂಥ ರಾಜಕಾರಣಿಗಳ ನಡುವೆ ನಾವೆಲ್ಲ ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಮುನಿರತ್ನ ಕೇವಲ ಜಾತಿ ನಿಂದನೆ ಭ್ರಷ್ಟಾಚಾರ ಪ್ರಕರಣದಲ್ಲಿ ಒಳಗೆ ಹೋಗಿರೋದು. ಅದಾದ ನಂತರ ಆತ ಮಾಡಿರುವಂಥ ಒಂದೊಂದೇ ಕೃತ್ಯಗಳು ಹೊರಗಡೆ ಬರ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಅಧಿಕಾರದ ಆಮಿಷವನ್ನ ಒಡ್ಡಿ ನಿನ್ನನ್ನು ಕಾರ್ಪೊರೇಟರ್ ಮಾಡ್ತೀನಿ ಅಂತ ಹೇಳಿ ಆ ಮಹಿಳೆಗೆ ಆಮಿಷ ಒಡ್ಡಿ ಆಕೆಯ ಜೊತೆಗೆ ಅನುಚಿತವಾಗಿ ವರ್ತನೆ ಮಾಡಿದ್ದಲ್ಲದೆ ಅತ್ಯಾಚಾರವನ್ನ ಕೂಡ ಎಸಗಿದ್ದಾರೆ. ಅತ್ಯಾಚಾರ ಎಸಗಿ ಈ ವಿಚಾರವನ್ನ ಯಾರಿಗಾದ್ರೂ ಹೇಳಿದ್ದೆ ಆದರೆ ನಿನ್ನನ್ನು ಮುಗಿಸಿ ಬಿಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನು ಕೂಡ ಆಕೆಗೆ ಹಾಕಿದ್ದಾರೆ. ಹಾಗಾಗಿನೇ ಈಗ ಮುನಿರತ್ನ ಅವರ ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ.